ಮನೆಯಲ್ಲಿ ಆ ಮನೆ ಅಂಗಳದಲ್ಲಿ ನಾವಿದ್ದೇವೆ. ಈಗ ನೀವಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಗುಡ್ಡ ಇದೆ ಅನ್ನೋದು. ಆ ಗುಡ್ಡ ಕುಸಿದು ಈಗ ಮನೆಯವರೆಲ್ಲರೂ ಕೂಡ ಭಯಭೀತರಾಗಿ ಬರುವಂತ ಪರಿಸ್ಥಿತಿ. ಈಗ ಬಿರುಕು ಕೂಡ ಬಿಟ್ಟಿರುವಂತದ್ದು, ಇದು ಕಂಪ್ಲೀಟ್ ಆಗಿ ಬಿರುಕು ಕೂಡ ಬಿಟ್ಟಿರುವಂತದ್ದು, ಇಷ್ಟು ಅಗಲವಾಗಿ ಬಿರುಕು ಕೂಡ ಬಿಟ್ಟಿರುವಂತದ್ದು. ಅದು ಏನಾದ್ರೂ ಜಾಸ್ತಿ ಮಳೆ ಬರ್ತಾ ಇದ್ರೆ ಈ ಮನೆ ಪೂರ್ತಿ ನೆಲಸಮ ಆಗ್ತಾ ಇರುವಂತ ಪರಿಸ್ಥಿತಿ. ಜಾಸ್ತಿ ಮಳೆ ಸೀತಾರಾಮ ಆಚಾರ್ಯ ಅವರ ಮನೆಗಿಂತ ನಾವು 100 ಮೀಟರ್ ಎತ್ತರದಲ್ಲಿದ್ದೀವಿ. ಈಗ ಒಟ್ಟು ಮಟ್ಟಿಗೆ ಗುಡ್ಡ ಕುಸಿದು ಮೂವ್ ಆಗಿರುವಂತದ್ದು ನೋಡಿ, ಮೂವ್ಮೆಂಟ್ ಆಗಿದೆ, ಸಂಪೂರ್ಣವಾಗಿ ನೆಲಸಮ ಆಗ್ತದೆ ನೋಡಿ. ಈಗ ಅಲ್ಲಿ ನೀವು ನೋಡ್ತಾ ಇದ್ರೆ ಅಷ್ಟೇನು ಜಾಸ್ತಿ ಕುಸಿದಿಲ್ಲ, ಸ್ವಲ್ಪ ಕುಸಿದಿರುವಂತ ಮಣ್ಣೆ ಅರ್ಧ ಮನೆ ತನಕ ಬಂದ್ಬಿಟ್ಟಿದೆ. ಈಗ ಏನ್ ಗೆರೆ ಇದೆಯಲ್ಲ, ಈಗ ಇನ್ನೊಂದು ಮಳೆ ಬಿಟ್ಟರೆ ಇಲ್ಲಿನ ನೀರು, ಅಲ್ಲಿ ನಾನು ಆಗ್ಲೇ ಹೇಳಿದೆ ಆ ಹೊಸರು ಬರ್ತಾ ಇದೆಯಲ್ಲ ನೀರು, ಅದು ಕ್ಲೀನ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಮಳೆ ಬಂದ್ರೆ ಜನಗಳು ಇಲ್ಲೂ ಬಿಡ್ತಾವಲ್ಲ, ಇಲ್ಲೂ 22 ದಿನ 23 ದಿನ ಇಲ್ಲೂ ಬಿಡ್ತಾವೆ. ಮೆಲಂತಪೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಂಡೂರು ಗ್ರಾಮದ ಮುಂಗಡಾಮೆ ಅನ್ನುವಂಥ ಸ್ಥಳದಲ್ಲಿದ್ದೇವೆ. ಸೀತಾರಾಮಾಚಾರ್ಯ ಅವರ ಮನೆಯಲ್ಲಿ ಆ ಮನೆ ಅಂಗಳದಲ್ಲಿ ನಾವಿದ್ದೇವೆ. ಈಗ ನೀವಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಗುಡ್ಡ ಇದೆ ಅನ್ನುವಂಥದ್ದು. ಆ ಗುಡ್ಡ ಕುಸಿದು ಈಗ ಮನೆಯವರೆಲ್ಲರೂ ಕೂಡ ಭಯಭೀತರಾಗಿ ಬದುಕುವಂತ ಪರಿಸ್ಥಿತಿ. ಈಗ ಅವರು ಸ್ಥಳಾಂತರಗೊಂಡಿದ್ದಾರೆ, ಆದ್ರೆ ಕಂಪ್ಲೀಟ್ ಆಗಿ ಅಷ್ಟು ಎತ್ತರದ ಗುಡ್ಡ ಬಿರುಕು ಬಿಟ್ಟಿರುವಂಥದ್ದು. ಈಗ ನಾನೇ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ, ನೀವೇ ನೋಡ್ಬೋದು ನೋಡಿ. ಇದೀಗ ಅವರ ಮನೆಯನ್ನ ನೀವು ನೋಡ್ತಾ ಇದ್ದೀರಾ. ಈ ಮನೆಯಲ್ಲಿ ಈಗ ಯಾರು ಕೂಡ ವಾಸ್ತವ್ಯ ಇಲ್ಲ ಅನ್ನುವಂಥದ್ದು. ಜೊತೆಗೆ ಯಾವ ರೀತಿಯಾಗಿ ಮೊನ್ನೆ ಬಂದಿರುವಂತಹ ಮಳೆ ಏನಿದೆ, ಬೆಳ್ತಂಗಡಿ ತಾಲೂಕಿನಲ್ಲಿ 1-2 ದಿನದಲ್ಲಿ ಕಂಪ್ಲೀಟ್ ಆಗಿ ಸುರಿದಂತಹ ಮಳೆಯಿಂದಾಗಿ ಸಮಸ್ಯೆಗಳ ಆಗಿರುವಂಥದ್ದು, ಅಂದ್ರೆ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು. ಆದ್ರೆ ಒಂದು ಚೂರು ಬಂದಂತ ಮಳೆಗೆ ಕೂಡ ಗುಡ್ಡ ಕುಸಿತ ಉಂಟಾಗಿರುವಂಥದ್ದನ್ನ ನೀವು ನೋಡ್ತೀರಾ. ಯಾವ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿದೆ ಅಂತ ನಾನೇ ನಿಮ್ಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಗುಡ್ಡ ಕುಸಿತ ಉಂಟಾಗಿದೆ. ಈಗ ಬಿರುಕು ಕೂಡ ಬಿಟ್ಟಿರುವಂಥದ್ದು, ಇದು ಕಂಪ್ಲೀಟ್ ಆಗಿ ಬಿರುಕು ಕೂಡ ಬಿಟ್ಟಿರುವಂಥದ್ದು, ಇಷ್ಟು ಅಗಲವಾಗಿ ಬಿರುಕು ಕೂಡ ಬಿಟ್ಟಿರುವಂಥದ್ದು. ಅದು ಏನಾದ್ರೂ ಜಾಸ್ತಿ ಮಳೆ ಬರ್ತಾ ಇದ್ರೆ ಈ ಮನೆ ಪೂರ್ತಿ ನೆಲಸಮ ಆಗ್ತಾ ಇರುವಂತ ಪರಿಸ್ಥಿತಿ. ಜಾಸ್ತಿ ಮಳೆ ಬರ್ತಾ ಇದ್ರೆ ಈಗಲೂ ಕೂಡ ಬಹಳಷ್ಟು ಡೇಂಜರ್ ಸ್ಥಿತಿಯಲ್ಲಿ ಇರುವಂತಹ ಮನೆ. ಜೊತೆಗೆ ನೀವೆಲ್ಲಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಆ ಮಣ್ಣುಗಳಾಗಿರ್ಲಿ, ಕಲ್ಲುಗಳು, ಮರಗಳು ಎಲ್ಲವೂ ಕೂಡ ಆ ಮನೆಗೆ ಬಂದಿರುವಂಥದ್ದು. ಆದ್ರೆ ಮಳೆ ನಿಂತಿರುವಂತಹ ಕಾರಣದಿಂದಾಗಿ ಬಹಳಷ್ಟು ಅಪಾಯ ಕಡಿಮೆ ಆಗಿದೆ. ಇವರು ಕಣ್ಣಾರೆ ನೋಡಿದ್ದಾರೆ, ಈ ಮನೆಯ ಓನರ್ ಯಾರಿದ್ದಾರೆ ಅವರು ಕಣ್ಣಾರೆ ನೋಡಿದ್ದಾರೆ ಯಾವ ರೀತಿಯಾಗಿ ಗುಡ್ಡ ಕುಸಿದಿದೆ ಅನ್ನುವಂಥದ್ದು. ಜೊತೆಗೆ ನೋಡಿ ದೊಡ್ಡ ದೊಡ್ಡ ಹೇಗೆ ಅಂದ್ರೆ ಈಗ ಪೀಸ್ ತೆಗೆದು ಹೇಗೆ ಬರುತ್ತಲ್ಲ ಆ ರೀತಿಯಾಗಿ ಬಂದಿರುವಂಥದ್ದನ್ನ ನೀವು ಕಾಣ್ತಾ ಇದ್ದೀರಾ. ಚರಿತ್ರದ ಭೀಕರತೆ ಎಷ್ಟಿದೆ ಅಂದ್ರೆ ಕಂಪ್ಲೀಟ್ ಆಗಿ ಈಗ ಅದು ನಿಂತಿರುವಂಥದ್ದು. ಈಗ ಒಂದು ಮಳೆ ಬಿದ್ದರೆ ಕಂಪ್ಲೀಟ್ ಆಗಿ ಬೀಳುವಂತ ಪರಿಸ್ಥಿತಿ ನೋಡಿ ಯಾವ ರೀತಿಯಾಗಿದೆ. ಭಾಗ ಆಗಿ ಹೋಗಿರುವಂಥದ್ದು, ಇಷ್ಟು ಎತ್ತರವಾಗಿರುವಂತಹ ಗುಡ್ಡ ಭಾಗ ಆಗಿ ಹೋಗಿರುವಂಥದ್ದು. ಜೊತೆಗೆ ಇಲ್ಲಿ ನೀವೇ ನೋಡ್ತಾ ಇದ್ರೆ ಯಾವ ರೀತಿ ಆಗಿರುವಂಥದ್ದು ಅಂತ. ಇಲ್ಲಿ ನೋಡಿ ಬಿರುಕು ಬಿಟ್ಟಿರುವಂಥದ್ದು ಕಂಪ್ಲೀಟ್ ಆಗಿ. ಇದೀಗ ಬಿರುಕು ಬಿಟ್ಟಿರೋದ್ರಿಂದ ಈ ಬಿರುಕು ಇನ್ನೊಂದು ಮಳೆಗೆ ಸಂಪೂರ್ಣವಾಗಿ ಬೀಳುವ ಹಂತದಲ್ಲಿದೆ. ಈಗ ಕಂಪ್ಲೀಟ್ ಆಗಿ ಭಾಗವೇ ಆಗಿರುವಂಥದ್ದು ಈ ಗುಡ್ಡವನ್ನ ಈಗ ನಾವು ತೋರಿಸುವಂತಹ ಪ್ರಯತ್ನವನ್ನ ನಿಮ್ಗೆ ಮಾಡ್ತೀವಿ. ಎಲ್ಲೆಲ್ಲ ಬಿರುಕು ಬಿಟ್ಟಿದೆ ಅನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಕೂಡ ನಾವು ನಿಮ್ಗೋಸ್ಕರ ಮಾಡ್ತಿದೀವಿ. ಈಗ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಈಗ ನಾವು ಕಂಪ್ಲೀಟ್ ಆಗಿ ಇಲ್ಲಿಂದ ಈ ಭಾಗದಿಂದ ಇದು ಜರಿತಾ ಬರ್ತಾ ಇರುವಂತದ್ದು ನೋಡಿ. ಈಗ ಇನ್ನೊಂದು ಜೋರ್ ಮಳೆ ಬೇಕು ಅಂತಿಲ್ಲ, ನಾರ್ಮಲ್ ಆಗಿರುವಂತಹ ಮಳೆಗೂ ಕೂಡ ಇದು ಬೀಳುವಂತ ಪರಿಸ್ಥಿತಿ ಇರುವಂತದ್ದು. ಜೊತೆಗೆ ನಾವೀಗ ಇದ್ರ ಮೇಲೆ ಹೋಗುವಂತ ಪ್ರಯತ್ನ ಮಾಡೋಣ ನೋಡಿ. ಇಲ್ಲಿ ನಾವು ಕ್ಲಿಯರ್ ಆಗಿ ನಮ್ಗೆ ಕಾಣೋದಿಕ್ಕೂ ಕೂಡ ಸಿಗುತ್ತೆ ಯಾವ ರೀತಿಯಾಗಿ ಗುಡ್ಡ ಜರಿತ ಉಂಟಾಗಿದೆ ಮತ್ತೆ ಬಿರುಕು ಯಾವ ರೀತಿಯಾಗಿ ಬಿಟ್ಟಿದೆ ಅನ್ನುವಂಥದ್ದು. ಈಗ ನೀವೇ ನೋಡ್ಕೊಂಡು ಬಂದಿರೋ ಹಾಗೆ ನೋಡಿ ಯಾವ ರೀತಿ ಭಾಗ ಆಗಿರುವಂಥದ್ದು. ಕಂಪ್ಲೀಟ್ ಆಗಿ ಇಲ್ಲಿ ಬಿರುಕು ಬಿಟ್ಟಿರುವಂಥದ್ದು. ಕಂಪ್ಲೀಟ್ ಎಲ್ಲಿ ಎಲ್ಲ ಬಿರುಕು ಬಿಟ್ಟಿದೆ ಅದೆಲ್ಲವನ್ನ ಕೂಡ ತೋರಿಸುವಂತಹ ಪ್ರಯತ್ನವನ್ನ ನಾವು ನಿಮ್ಗೋಸ್ಕರ ಮಾಡ್ತಾ ಇದ್ದೀವಿ. ಈಗ ಮನೆಯವರು ಬಹಳಷ್ಟು ಯಾವ ಮಳೆಗಾಲದಲ್ಲೂ ಕೂಡ ಭಯಭೀತರಾಗಿ ಬದುಕುವಂತ ಪರಿಸ್ಥಿತಿ ಇವರಿಗೆ ನೋಡಿ. ನೀವು ನೋಡ್ತಾ ಇದ್ರೆ ನೋಡಿ ಇದೇ ಭಾಗದಲ್ಲಿ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟಿರುವಂತದ್ದು. ಇದೀಗ ಭಾಗ ಆಗಿರುವಂತದ್ದು ಏನ್ ಗೊತ್ತಾ, ಜರಿದಿದೆ ಆಲ್ರೆಡಿ, ಅಂದ್ರೆ ಮಣ್ಣು ಆಲ್ರೆಡಿ ಜರಿದಾಗಿದೆ. ಈಗ ಅದು ಬೀಳುವಂತ ಹಂತದಲ್ಲಿ ಇದೆ. ಯಾಕಂದ್ರೆ ಈಗ ಒಂದು ಮಳೆ ಏನಿದೆ ಕಡಿಮೆ ಪ್ರಮಾಣದಲ್ಲಿ ಬಂದಿರುವಂತಹ ಕಾರಣ, ಮಳೆಯ ಪ್ರಮಾಣ ಕಡಿಮೆ ಇರುವ ಕಾರಣ ಅದು ಇನ್ನೂ ತಡೆದಿದೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿನ ಮಾಲೀಕರೇನಿದ್ದಾರೆ, ಮನೆಯ ಮಾಲೀಕರು, ಅವರು ತಮ್ಮ ಕಣ್ಣಾರೆ ನೋಡಿದ್ದಾರೆ ಯಾವ ರೀತಿಯಾಗಿ ಜರಿತಾ ಇದೆ ಅನ್ನುವಂಥದ್ದು. ಇನ್ನೇನು ಬೀಳುತ್ತೆ ಅಂತ ಹೇಳುವಾಗ ನಿಂತಿರುವಂಥದ್ದು, ಯಾಕಂದ್ರೆ ಮಳೆಯ ಪ್ರಮಾಣ ಕಡಿಮೆ ಇದ್ದಂತಹ ಕಾರಣದಿಂದಾಗಿ ನೋಡಿ ಯಾವ ರೀತಿಯಾಗಿ ಇಲ್ಲಿ ದೊಡ್ಡ ದೊಡ್ಡ ಮರಗಳು ಕೂಡ ಇದೆ.
ಜೊತೆಗೆ ನೋಡಿ ಬೇರುಗಳು ಹಿಡಿದಿಟ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದೆ ನೋಡಿ ಮಣ್ಣನ್ನ ಯಾವ ರೀತಿಯಾಗಿ. ಆದ್ರೂ ಕೂಡ ನಾವು ಊಹೆ ಮಾಡೋದಿಕ್ಕೂ ಕೂಡ ಬಹಳಷ್ಟು ಕಷ್ಟಕರವಾಗಿರುವಂತ ವಿಚಾರ. ಯಾಕಂದ್ರೆ ಗುಡ್ಡ ಜರಿತ ಆಗೋದು ನಾವು ನೋಡಿರ್ತೀವಿ, ಆದ್ಮೇಲೆ ನೋಡಿರ್ತೀವಿ, ಅದ್ರಲ್ಲಿನ ಮಾಲೀಕರು ಕಣ್ಣಾರೆ ನೋಡಿದ್ದಾರೆ. ನೋಡಿ ಭಾಗ ಆಗಿಯೇ ಹೋಗಿದೆ ಇದು ಆಲ್ರೆಡಿ. ಈಗ ಇದ್ರ ಏನ್ ಹೇಳ್ತಾರೆ, ಇದ್ರ ಅಡಿ ಏನ್ ಹೇಳ್ತಾರೆ, ಅದು ಇನ್ನೂ ಯಾವ್ದು ಗಟ್ಟಿ ಇಲ್ಲ, ಇದು ಬಿದ್ದಾಗಿದೆ. ಇನ್ನಿದು ಇದನ್ನ ತಡೆದು ನಿಲ್ಸುತ್ತೆ ಅಂತ ಹೇಳೋದಿಕ್ಕೂ ಕೂಡ ನಾವು ಆಗುದಿಲ್ಲ. ನೋಡಿ ಎಷ್ಟು ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಹೊಂಡ ಬಿರುಕು ಬಿಟ್ಟಿರು. ಈಗ ನೀವು ನೋಡ್ತಾ ಇದ್ದೀರಾ ನೋಡಿ ನಿಜವಾದ ಎತ್ತರ, ಈ ಗುಡ್ಡದ ನಿಜವಾದ ಎತ್ತರ ಇಲ್ಲಿರುವಂತದ್ದು. ನೋಡಿ ನಾನೀಗ ಕುಸಿದಿರುವಂತ ಗುಡ್ಡದ ಮೇಲೆ ನಿಂತಿದ್ದೇನೆ, ಜೊತೆಗೆ ನನ್ಗಿಂತನೂ ಕೂಡ ಈಗ 2 ಪಟ್ಟು ಇಲ್ಲಿ ಆಳ ಕೂಡ ಇರುವಂತದ್ದು. ಇದಕ್ಕಿಂತ ಎತ್ತರ, ಈಗ ನನ್ನನ್ನ ಸೇರಿಸದೆ 2 ಎತ್ತರ ಅಷ್ಟು ಈ ಗುಡ್ಡ ಇದ್ದಿದ್ದಂಥದ್ದು. ಈಗ ಅದು ಕುಸಿದು ಇಲ್ಲಿ ನಿಂತಿರುವಂತದ್ದು. ನೋಡಿ ಕಂಪ್ಲೀಟ್ ಆಗಿ ಕುಸಿದು ಗುಡ್ಡ ಇನ್ನ ನಿಂತಿದೆ. ಮಳೆ ಬೀಳ್ತಾ ಇಲ್ಲ, ಮಳೆ ಬಂದ್ರೆ ಈಗ ಕುಸಿದು ಹೋಗುತ್ತೆ, ಕೊಚ್ಕೊಂಡು ಹೋಗೋ ತರ ಆಗುತ್ತೆ ಈ ಪರಿಸ್ಥಿತಿ. ಅಷ್ಟು ಮಟ್ಟಿಗೆ ಗುಡ್ಡ ಕುಸಿದು ಮೂವ್ ಆಗಿರುವಂತದ್ದು. ನೋಡಿ ಮೂವ್ಮೆಂಟ್ ಆಗಿದೆ. ಯಾರಾದ್ರೂ ಈಗ ಒಂದು ಇತ್ತ ಚೇರ್ ಅನ್ನ ತೆಗೆದು ಸೈಡ್ ಅಲ್ಲಿ ಇಡ್ತಾರಲ್ಲ, ಆ ರೀತಿಯಾಗಿ ಮೂವ್ ಆಗಿರುವಂತ ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇರುವಂತ. ನೋಡಿ ಆಳ ಎಷ್ಟಿದೆ, ಆ ಭಾಗ ಆಗಿರುವಂತ ಇಬ್ಬಾಗ ಆಗಿದೆ ಕಂಪ್ಲೀಟ್. ನಾವೇನ್ ಅನ್ಕೋಬೇಕು, ಇದು ಸಪ್ರೇಟ್ ಭಾಗ ಇತ್ತೇನೋ, ಇದು ಸಪ್ರೇಟ್ ಆಗಿತ್ತೇನೋ, ಇದು ಸ್ವಲ್ಪ ಇಳಿಜಾರು ಪ್ರದೇಶ ತರ ಇತ್ತೇನೋ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಅಲ್ಲ. ಕಂಪ್ಲೀಟ್ ಆಗಿ ಇದೇ ಎತ್ತರಕ್ಕೆ ಇದ್ದಂತಹ ಗುಡ್ಡ. ಈಗ ನಾವು ಮನೆಯಿಂದ 100 ಮೀಟರ್ ಎತ್ತರದಲ್ಲಿ ಇದ್ದೀವಿ. ಆ 100 ಮೀಟರ್ ಎತ್ತರದಲ್ಲೇ ಇದ್ದಂತಹ ಗುಡ್ಡ ಕಂಪ್ಲೀಟ್ ಆಗಿ ಈಗ ಬಂದಿರುವಂತದ್ದು. ನೋಡಿ ಈ ಪರಿಸ್ಥಿತಿಗೆ ಬಂದಿದೆ. ಈಗ ನಾವು ತೋರಿಸ್ತಾ ಇದ್ವಿ ಎಲ್ಲಾ ಕಡೆ ಸುತ್ತ ಆ ಒಂದು ಭಾಗವೇ ತೆಗೆದು ಸೈಡ್ ಅಲ್ಲಿ ಇಟ್ಟ ಆಗಿರುವಂತ ಆ ರೀತಿಯಾಗಿ ಆಗಿದೆ. ಎಲ್ಲಾ ಕಡೆ ಕೂಡ ಅದೇ ರೀತಿ ಆಗಿರುವಂತದ್ದು. ಕಂಪ್ಲೀಟ್ ಆಗಿ ಮನೆಯ ಸುತ್ತವೂ, ಅಂದ್ರೆ ಮನೆಯ ಮೇಲಿನ ಈ ಒಂದು ಗುಡ್ಡ ಏನಿದೆಯಲ್ಲ, ಇಷ್ಟು ಎತ್ತರದ ಗುಡ್ಡ, ಅದು ಈ ರೀತಿಯಾಗಿ ಭಾಗ ಆಗಿರುವಂತ. ಈಗ ನಾವು ತೋರಿಸಬಹುದು, ಇಲ್ಲಿ ಕೂಡ ನೀವು ಬಂದ್ರೆ ನೋಡಿ, ಅದು ಮನೆಯ ಮಾಲೀಕರು ಕಣ್ಣಾರೆ ನೋಡಿದ್ದಾರೆ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ. ಒಂದು 2 ಗಂಟೆ, 1 ವಾರದ ಕಂಟಿನ್ಯೂಸ್ ಮಳೆ ಬಂತಲ್ಲ, ಆ ಸಂದರ್ಭದಲ್ಲಿ 2 ಗಂಟೆ ಸಂದರ್ಭದಲ್ಲಿ ಗುಡ್ಡ ಕುಸಿತಾ ಇದೆ ಅನ್ನೋದನ್ನು ನೋಡಿದ್ದಾರೆ. ನೋಡಿ ಇಷ್ಟು ಭಾರಿ ಗಾತ್ರದ ಗುಡ್ಡ ಕುಸಿದ ಸಂದರ್ಭದಲ್ಲಿ ತಡೆಯೋದಿಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಈ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ, ಇಷ್ಟು ಭಾಗದಲ್ಲಿ ಗುಡ್ಡ ಕುಸಿತ ಇರುವಂತದ್ದು, ಮತ್ತೆ ಆಳವನ್ನ ಕೂಡ ನೋಡ್ತಾ ಇದ್ದೀರಾ. ಸೀತಾರಾಮ ಆಚಾರ್ಯ ಅವರ ಮನೆಗಿಂತ ನಾವು 100 ಮೀಟರ್ ಎತ್ತರದಲ್ಲಿದ್ದೀವಿ. ಈಗ ಗುಡ್ಡದ ಭಾಗದಲ್ಲಿ ನಾವಿದ್ದೇವೆ. ಯಾವ ರೀತಿ ಬಿರುಕು ಬಿಟ್ಟಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬಿರುಕು ಬಿಟ್ಟಿದೆ. ಇದೀಗ ಮುಂದುವರಿಯುತ್ತೆ ಕಂಪ್ಲೀಟ್ ಆಗಿ. ಈಗ ಒಂದು ಭಾಗ ಹೇಗಾಗಿದೆ ಅಂದ್ರೆ ಕ್ಲಿಯರ್ ಆಗಿರುವಂತಹ ಭಾಗ ಆಗಿರುವಂತದ್ದು. ಈಗ ಒಂದು ಮಳೆ ಬಿದ್ರೆ ಕಂಪ್ಲೀಟ್ ಆಗಿ ಇದು ಬೀಳುವಂತ ಪರಿಸ್ಥಿತಿ. ಈಗ ನಿಮ್ಗೆ ಎಲ್ಲ ಯಾವ ರೀತಿಯಾಗಿ ಭಾಗ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಈಗ ಹಾನಿ ಆಗುವಂತಹ ಸಂಭವ ಇದೆ, ಹಾನಿ ಆಗಿರುವಂತದ್ದು ಎಷ್ಟು, ಇದೆಲ್ಲವನ್ನ ಕೂಡ ನಾವು ತೋರಿಸುವಂತ ಪ್ರಯತ್ನವನ್ನ ನಿಮ್ಗೆ ಮಾಡ್ತೀವಿ. ಈಗ ನಾವು ಮನೆಗಿಂತ 200-250 ಮೀಟರ್ ಎತ್ತರದಲ್ಲಿದ್ದೇವೆ. ನೋಡಿ ಕಂಪ್ಲೀಟ್ ಆಗಿ ಈಗ ಈ ಇಬ್ಬಾಗ ಆಗಿರುವಂತದ್ದು ಎಲ್ಲಿಗೆ ಎಂಡ್ ಆಗುತ್ತೆ ಅಂದ್ರೆ, ಆ ಮನೆಯ ರಸ್ತೆ ಏನಿದೆ ನೋಡಿ, ಆ ರಸ್ತೆಯ ಎಂಡ್ ಆಗುತ್ತೆ, ಅದು ಕಟ್ ಆಗಿರುವಂತದ್ದು. ಜೊತೆಗೆ ಈಗ ಪ್ರಕೃತಿಯೇ ಹಾಕಿರುವಂತ ಮಾರ್ಕ್ ಇದು. ಈ ಮಾರ್ಕ್ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ 200 ಮೀಟರ್ ದೂರ ನಾವು ಕ್ರಮಿಸಿ ಬಂದಿದ್ದೇವೆ. ಎಲ್ಲ ನಿಮ್ಗೆ ತೋರಿಸ್ಕೊಂಡು ಬಂದಿದ್ದೇವೆ. ಅಷ್ಟು ಪ್ರಾಪರ್ ಆಗಿ ಇಬ್ಬಾಗ ಆಗಿರುವಂತದ್ದು, ನೀಟ್ ಆಗಿ. ಇದನ್ನ ಯಾರೋ ಬಂದು ಮಾಡಿದ್ದಾರೆ, ಇಷ್ಟೇ ಕಟ್ ಮಾಡ್ಬೇಕು ಅಂತ ಮಾಡಿದಾರಲ್ಲ, ಆ ರೀತಿಯಾಗಿ ಇಬ್ಬಾಗ ಆಗಿರುವಂತದ್ದು. ಈಗ ನಾವು ನೋಡಿ ಮನೆ ಕೂಡ ತೋರಿಸ್ತಾ ಇದೀವಿ, ಎಷ್ಟು ಅಲ್ಲಿ ನಿಮ್ಗೆ ಮನೆ ಕೂಡ ಕಾಣಿಸ್ತಾ ಇರುವಂತದ್ದು. ಈಗ ಪ್ರಕೃತಿಯೇ ಹಾಕಿರುವಂತ ಈ ಗೆರೆ ಏನಿದೆಯಲ್ಲ, ಆ ಗೆರೆ ಪ್ರಕಾರವೇ ಗುಡ್ಡ ಕುಸಿತ ಉಂಟಾದ್ರೆ ಕಂಪ್ಲೀಟ್ ಆಗಿ ಮನೆ ನೆಲ ಸಮ ಆಗುವಂತ ಪರಿಸ್ಥಿತಿ. ಯಾಕಂದ್ರೆ ಇಲ್ಲಿರುವಂತಹ ಭಾರಿ ದೊಡ್ಡ ಗಾತ್ರದ ಮರಗಳು ಕೂಡ ಇದೆ. ಜೊತೆಗೆ ಮಣ್ಣಿನ ಒಂದು ಈಗ ಮಣ್ಣು ಕುಸಿದು ಬಿದ್ದಿರುವಂತಹ ಭಯ ಏನಿರುತ್ತೆ ನೋಡಿ, ಅದೆಲ್ಲವೂ ಕೂಡ ಬಹಳಷ್ಟು ಕಷ್ಟ ಆಗುವಂತ ಪರಿಸ್ಥಿತಿ. ಮನೆ ಸಂಪೂರ್ಣವಾಗಿ ನೆಲಸಮ ಆಗುತ್ತೆ. ನೋಡಿ ಈಗ ಅಲ್ಲಿ ನೀವು ನೋಡ್ತಾ ಇದ್ರೆ ಅಷ್ಟೇನು ಜಾಸ್ತಿ ಕುಸಿದಿಲ್ಲ, ಸ್ವಲ್ಪ ಕುಸಿದಿರುವಂತ ಮಣ್ಣೆ ಅರ್ಧ ಮನೆ ತನಕ ಬಂದ್ಬಿಟ್ಟಿದೆ. ಈಗ ಈ ಏನ್ ಗೆರೆ ಇದೆಯಲ್ಲ, ಈಗ ಬಿರುಕು ಬಿಟ್ಟಿರುವಂತದ್ದು ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ಏನಾದ್ರೂ ಕುಸಿದ್ರೆ ಮನೆ ನೆಲಸಮ ಆಗುವಂತಹ ಭೀತಿ ಈಗ ಮನೆಯವರಿಗೂ ಕೂಡ ಇರುವಂತದ್ದು. ಜೊತೆಗೆ ವಿಶೇಷ ಅಂದ್ರೆ ಕ್ಲೀನ್ ಆಗಿ ಎಲ್ಲೂ ಕೂಡ ಒಂದು ಅಂದ್ರೆ ಒಂದು JCB ಅಲ್ಲಿ ಕೆಲಸ ಮಾಡ್ತಾರಲ್ಲ, ಆ ರೀತಿಯಾಗಿ ಬಿರುಕು ಬಂದಿರುವಂತದ್ದು, ಪ್ರಾಪರ್ ಬಿರುಕು, ಅಷ್ಟು ಹೊಂಡಗಳು ಆ ರೀತಿ ಆಗಿರುವಂತದ್ದು. ನಿಜವಾಗ್ಲೂ ಇದು ಪ್ರಕೃತಿಯ ಒಂದು ವಿಶೇಷತೆ, ವಿಚಿತ್ರತೆ ಅಂತಾನೆ ಹೇಳ್ಬಹುದು. ಮಳೆಗಾಲದಲ್ಲಿ ಯಾವ ರೀತಿಯೆಲ್ಲ ಸಮಸ್ಯೆಗಳನ್ನ ಎಲ್ಲರೂ ಕೂಡ ಅನುಭವಿಸ್ತಾ ಇರ್ತಾರೆ, ಆದ್ರೆ ಇಷ್ಟು 200 ಮೀಟರ್ ದೂರದಷ್ಟು ಕೂಡ ಅದನ್ನ ಕೊರಿತಾ ಬಂದಿರುವಂತದ್ದು, ಅದು ಸಪ್ರೇಟ್ ಆಗಿರುವಂತದ್ದು, ಬಿರುಕು ಬಿಟ್ಟಿರುವಂತದ್ದು. ಈಗ ಮನೆಯವರೆಲ್ಲರೂ ಕೂಡ ಸ್ಥಳಾಂತರಗೊಂಡಿದ್ದಾರೆ, ಆದ್ರೆ ಅವರು ಪ್ರತಿದಿನ ಕೂಡ ಭಯಭೀತರಾಗಿ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಮನೆ ನೆಲಸಮ ಆಗುವಂತ ಎಲ್ಲ ಒಂದು ಯೋಚನೆ ಅವ್ರಿಗಿರುವಂತದ್ದು. ನಾವ್ ಎಲ್ಲೇ ಹೋದ್ರೂ ಕೂಡ ಭೂಕುಸಿತ ಆದ್ಮೇಲೆ, ಗುಡ್ಡ ಕುಸಿತ ಉಂಟಾದ್ಮೇಲೆ ನಾವು ನೋಡ್ತೀವಿ ಅಲ್ಲೇನೋ ಹಾನಿ ಆಯ್ತು, ಸಮಸ್ಯೆ ಆಯ್ತು ಅಂತ. ಆದ್ರೆ ಇಲ್ಲಿ ನಾವು ಮೊದಲ ಬಾರಿ ನೋಡ್ತಾ ಇರುವಂತದ್ದು ಭಾಗ ಆಗಿ ನಿಂತು ಬಿಟ್ಟಿದೆ. ಅಂದ್ರೆ ಇದ್ರ ಎತ್ತರ ಎಷ್ಟಿತ್ತು ಅಂದ್ರೆ, ಈಗ ನೀವು ನೋಡ್ತಿದ್ದೀರಲ್ಲ,
ನಾನು ನಿಂತಿದ್ದೀನಲ್ಲ ಈ ಎತ್ತರ ಅಲ್ಲ, ಈ ಎತ್ತರ ಏನಿದೆ ಇಷ್ಟು ಎತ್ತರ ಇದ್ದದ್ದು ಈಗ ಅದು ಬೀಳೋದಕ್ಕೆ ತಯಾರಾಗಿ ನಿಂತ ಹಾಗೆ ಇದೆ. ಇನ್ನೇನಾದ್ರೂ ಒಂದು ಮಳೆ ಬಿದ್ರೆ ಕಂಪ್ಲೀಟ್ ಆಗಿ ಬೀಳುವಂತ ಪರಿಸ್ಥಿತಿ. ಈಗ ನಾನು ತೋರಿಸ್ತಾ ಇದ್ದೆ ನಿಮ್ಗೆ ಎಷ್ಟು ರೀತಿಯಾಗಿ ಭಾಗ ಆಗಿ ನಿಂತಿರುವಂತದ್ದು. ಅಂದ್ರೆ ಈ ಮನೆಯ ಮಾಲೀಕರು ಕಣ್ಣಾರೆ ನೋಡಿದ್ದಾರೆ ಇನ್ನೇನು ಬೀಳುತ್ತೆ ಅಂತ ಅನ್ನೋ ಅಷ್ಟರಲ್ಲಿ ನಿಂತಿದೆ. ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಇದು ನಿಂತಿರುವಂತದ್ದು. ನೋಡಿ ಎಷ್ಟು ರೀತಿಯಾಗಿ ಕಂಪ್ಲೀಟ್ ಒಂದು ಸರ್ಕಲ್ ಹಾಕಿ ನಾವು ನೋಡೋದಂತಾದ್ರೆ ಭಾಗವೇ ಆಗಿ ಹೋಗಿರೋದು. ಈಗ ಇಲ್ಲಿ ಮರಗಳೇನಿದೆ, ದೊಡ್ಡ ದೊಡ್ಡ ಮರಗಳ ಬೇರ್ಗಳೇನಿದೆ ನೋಡಿ, ಈ ತರ ಮರದ ಬೇರ್ಗಳಿಂದಾಗಿ ಕೆಲವೊಂದು ಕಡೆ ನೋಡಿ ಇಲ್ಲೆಲ್ಲ ಗುಡ್ಡ ಕುಸಿತ ಸ್ವಲ್ಪ ಕಡಿಮೆ. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾವು ತೋರಿಸ್ತಾ ಇದೀವಿ, ಇಲ್ಲಿ ನೋಡಿ ಇಲ್ಲಿ ಇಷ್ಟು ದೊಡ್ಡದಾಗಿರುವಂತಹ ಹೊಂಡ ಆಗಿರುವಂತದ್ದು ನೋಡಿ. ಇದು ಕಂಪ್ಲೀಟ್ ಆಗಿ ಇನ್ನೊಂದು ಮಳೆ ಬಿದ್ರೆ ಇಲ್ಲಿನ ನೀರು, ಅಲ್ಲಿ ನಾನು ಆಗ್ಲೇ ಹೇಳ್ದೆ ಆ ಹೊಸರು ಬರ್ತಾ ಇದೆಯಲ್ಲ ನೀರು, ಅದು ಕ್ಲೀನ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಮಳೆ ಬಂದ್ರೆ ಅದು ಕ್ಲೀನ್, ಬರದೇ ಇದ್ರೆ ಕ್ಲೀನ್ ಆಗಿ ಬರುತ್ತೆ. ಮಳೆ ಬಂದ್ರೆ ನೋಡಿ ಇದು ಕಂಪ್ಲೀಟ್ ಆಗಿ ಕೆಸರು ನೀರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಸರು ನೀರು ಬಂದಾಗ ಕ್ಲಿಯರ್ ಆಗುತ್ತೆ, ಇನ್ನು ಇಲ್ಲಿ ಗುಡ್ಡ ಕುಸಿತ ಉಂಟಾಗುತ್ತೆ ಕಂಪ್ಲೀಟ್ ಆಗಿಂತ. ಇನ್ನು ಇದನ್ನ ತಡೆಯೋ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಸಾಧ್ಯ ಆಗೋದೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ಇದು ಬಿರುಕು ಬಿಟ್ಟಾಗಿದೆ, ಗುಡ್ಡ ಕುಸಿತ ಉಂಟಾಗೇ ಆಗುತ್ತೆ. ಈಗ ಮಳೆ ಇಲ್ಲದ ಕಾರಣ ಈಗ ಇದಕ್ಕೆ ಹೀಗೆ ಇದೆ. ಇದು ಮನೆ ಅಂಗಳದ ಬದಿಯಲ್ಲಿ ನಾವೀಗ ಇದ್ದೇವೆ. ಗುಡ್ಡದಿಂದ ಬರ್ತಾ ಇರುವಂತಹ ನೀರಿನ ಹೊರತೆ ಏನಿದೆ ನೋಡಿ ಇಲ್ಲಿ ಹರಿತಾ ಇರುವಂತದ್ದು. ಈಗ ಇಲ್ಲಿಗೆ ಭೂವಿಜ್ಞಾನಿಗಳು 2 ದಿನಗಳ ಹಿಂದೆ ಭೇಟಿಯಾಗಿದ್ದಾರೆ. ಭೇಟಿಯಾದ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಇಲ್ಲಿ ಬರುವಂತಹ ನೀರು ಕೆಂಪು ಬಣ್ಣಕ್ಕೆ ತಿರುಗಿದರೆ, ಕೆಂಪು ಬಣ್ಣಕ್ಕೆ ನೀರೇನಾದ್ರೂ ಬಂದ್ರೆ, ಕೆಸರು ನೀರು ಬಂದ್ರೆ ಭೂ ಕುಸಿತ ಉಂಟಾಗುತ್ತೆ, ಸಾಧ್ಯತೆಗಳು ಬಹಳಷ್ಟು ಇದೆ ಅನ್ನುವಂಥದ್ದನ್ನ ಭೂವಿಜ್ಞಾನಿಗಳು ತಿಳಿಸಿರುವಂತದ್ದು. ಈಗ ಇಲ್ಲಿನ ಮಾಲೀಕರು, ಈ ಮನೆಯ ಮಾಲೀಕರು ಹೇಳಿದ ಪ್ರಕಾರವೂ ಕೂಡ ಅವ್ರು ಹೇಳ್ತಾರೆ ಬೆಳಿಗ್ಗೆ ಕೆಂಪು ನೀರು ಬಂದಿತ್ತು, ಈಗ ವಾಪಸ್ ಅದು ಸ್ವಲ್ಪ ಕಡಿಮೆ ಆಗಿದೆ ಕೆಂಪು ನೀರು, ಕೆಸರು ನೀರು ಬರೋದು, ಈಗ ಕೂಡ ಕ್ಲೀನ್ ನೀರು ಬರ್ತಾ ಇದೆ ಅಂತ. ಯಾಕಂದ್ರೆ ಅಲ್ಲಿ ಭೂಮಿ ಅದಿರಿದ್ರೆ ಅಲ್ಲಿ ಕೆಂಪು ನೀರು ಕೆಸರು ನೀರು ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಈಗ ನಾವೇ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ, ಈಗ ಇಲ್ಲಿ ಕ್ಲಿಯರ್ ಆಗಿರುವಂತಹ ನೀರು ಬರ್ತಾ ಇದೆ. ಬೆಳಗಿನ ಸಮಯದಲ್ಲಿ ಇಲ್ಲಿ ಕೆಸರುಮಯವಾಗಿರುವಂತಹ ನೀರು ಬಂದಿದೆ ಅನ್ನುವಂಥದ್ದು ಈ ಮನೆಯ ಮಾಲೀಕರು ಹೇಳುವಂಥದ್ದು. ಜೊತೆಗೆ ಈಗ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಗುಡ್ಡ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಒಂದು ಗುಡ್ಡ ಏನಾದ್ರೂ ಜರಿದು ಬೀಳುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಮನೆ ನೆಲಸಮ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ನಾವು ನಿಮ್ಗೆ ತೋರಿಸ್ತೇವೆ. ಈಗ ಇಲ್ಲಿ ಮನೆಯವರು ಹೇಳುವ ಪ್ರಕಾರ ಕಂಪ್ಲೀಟ್ ಆಗಿ ಭಾಗ ಆಗಿ ಜರಿತಾ ಇರುವಂತದ್ದು ಗೊತ್ತಾಗಿದೆ ಅನ್ನುವಂಥದ್ದು. ಅವರು ಕಣ್ಣಾರೆ ಕಂಡಿದ್ದಾರೆ. ಆದ್ರೆ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಆದ್ದರಿಂದ ಆ ಜರಿತಾ ಇರುವಂತಹ ಗುಡ್ಡ ಅಲ್ಲಿ ನಿಂತಿದೆ ಅನ್ನುವಂಥದ್ದು ಈ ಮನೆಯವರು ಹೇಳ್ತಿರೋ ಪ್ರಕಾರ. ಹಾಗಾಗಿ ಅವರು ಕಣ್ಣಾರೆ ಕಂಡಿದ್ದಾರೆ ಯಾವ ರೀತಿ ಭಾಗ ಆದ ಜೊತೆಗೆ ಅದೀಗ ನಿಂತಿದೆ ಯಾವುದೇ ಒಂದು ಆಧಾರ ಇಲ್ಲದೆ ನಿಂತಿದೆ. ಇನ್ನೊಂದು ಮಳೆ ಬಿದ್ರೆ ಕಂಪ್ಲೀಟ್ ಆಗಿ ಮನೆ ನೆಲಸಮ ಆಗುವಂತಹ ಭಯ ಈಗ ಇಲ್ಲಿನ ಮಾಲೀಕರಿಗಿರುವಂತದ್ದು. ಎರಡನೇ ಇಂಚಿನ ಹೊಂಡ ಒಂದು ಮಧ್ಯಾಹ್ನ 2 ಗಂಟೆ ಪೂರ್ತುಗು 5-10 ದಿನ ಬುಡಾಂದೆ ಬರ್ಸ ಬರೋಂದಿತ್ತು. ಅಂಕ್ಲು ಡೌಟ್ ಒಂಜಿ ಮಧ್ಯಾಹ್ನ ಪೂರ್ತಿ ಇದೇ ಬಾತು ಉಲಾಯ ಇದೇ ಬಾತು ಶಬ್ದ ಬತ್ತಿಲ್ಲ ಕಾಂಡು ನೀರ್ದ ಶಬ್ದ ದಾಯ್ತು ತೂಕಣ ಬಿರುಕು ಬುಡ್ಲು ಬಿಡ್ಲ ಕಡೆ ನಮ್ಮ ಬಿದ್ದ ಇಲ್ಲತ್ತ ಮಗ ಒಂದು ಗುಡ್ಡ ಜರಿ ಒಂದುಂಡು ಬಿದೇವಲ್ಲ ಅಂತ ಅತ್ತು ಪೂರ್ತ ಪಂಡದು ಒಂದು ಪೂರ್ತಾನ ಹೊರನೆ ಬತ್ತುಂಡು ಬತ್ತಲ ಕಡೆ ಇಂದು ಕಂಪ್ಲೀಟ್ ಬತ್ತುಂಡು ಇಲ್ಲದ ಪಿರಾವು ಈ ಮೇಯಿ ಅದೋಡು ಜಾರೊಂದು ಬರೋಂದುಂಡು ಇಂಗ್ಲು ಕಣ್ಣು ತೀನವು ತೂಂದುಲ್ಲ ಲಾಸ್ಟ್ಗೆ ಮುಲ್ಪ ಒಂಚೂರು ಆಕಾರ ದೂರ ಹೋಯ್ದು ಅನ್ನಾಗ ಮುಲ್ಪ ಡ್ಯಾಮ್ ನೀರು ಬತ್ತಲ ಕಡೆ ಫುಲ್ ಬತ್ತನ ನೀರು ಆ ಪೂರ್ತಿ ಇಂಕ್ಲು ಆಕಾರ ದೂರ ಹೋದಂತೆ ಬಲಿಪುನ ಅಂದಾಜು ಮಾಡ್ಕೊಂಡಿತ್ತ ಒಂದು ಆಕಾರ ಹೋದು ಉಂತ್ಯ ಒಂದು ಅರ್ಧ ಗಂಟೆನ ಬರ್ತಂತೆ ಕಮ್ಮಿ ಒಂದು ಬನ್ನಾಗ ಅಡೇ ಅಡೆಗೆ ಉಂಟುಂಡು ಆ ಸ್ಟೆಪ್ ಉಂಟು ಮೂಲ ಡ್ಯಾಮ್ ನೀರು ಬತ್ತಲ ಇಡೀ ಫುಲ್ಲು ಬರ್ತೇನೆ ಎಂಗ್ಳು ಬಾರಿ ದೂರ ಆಕಾರ ಹೋದು ಉಂತ್ಯ ಎಂಗ್ಲೆಲ್ಲ ಒಂದು 19 ಪೋಪುನ 1 ಕೋಟಿಗೆ ಆಕಾರ ಬೋದು ಉಂಟು ಆಯ್ತು ಒಂದು ಅರ್ಧ ಗಂಟೆ ಬಿಡುದು ಎಂಗ್ಲ ಗ್ರಾಮ ಸದಸ್ಯರು ಆಯ್ನ ಸಂತೋಷರೇ ಪೋಣ ಮಾಡ್ತೆ ಈ ಪರಿಸ್ಥಿತಿ ಇಂಚ ಆ ಒಂದು ಓಲ್ಪೋಲ್ಲಾರಿಗೆ ಎಂಡೆ ಐಕಾಂಡೇರಿ ಅಂಕ್ಲು ಒಂಜಿ ಇಂಚಿನ ಅಂಚಿನ ಬೇತಗಾಟಗಳು ಒಂಜಿ ಫೀಲ್ಡ್ ಹೋಯ್ನ ಅಲ್ಪ ಉಲ್ಲ ಎಂಕ್ಲು ಕೂಡಲೇ ಬರ್ಪೋ ಅಂಡೇರಿ ಅಂಚೆ ಒಂಜಿಗ ಸಾಧಾರಣ 2 ಗಂಟೆ ಆಂಡ 5 ಗಂಟೆ ಪೂರ್ತಿ ಬರ್ತೀರಿ ಮತ್ತೇನು ವಿಡಿಯೋ ಪೂರ ಬತ್ತದು ವ್ಯವಸ್ಥೆ ಪೂರ ಮಲ್ಪ ಒಂದು ಬರ್ತೀರಿ ಮಲ್ಲ ಮಿತ್ತು ಹೋಯ್ಜೀರಿ ತಿರ್ತಿ ಬಾಗ್ಲು ಇದ್ದಿರ್ತಾರೆ ಐಕೆ ಏನು ಬುಕ್ಕ ಸರ್ತಿ ಬಂಡೆ ನಿಗ್ಲು ತಿರ್ತಿ ಪಾಠ ದೆಪ್ಪುನತ್ತು ಮಿತ್ತು ಬೋದಿತ್ತು ಉಡಪ ಪರಿಸ್ಥಿತಿ ಆಯ್ತು ಗೊತ್ತಾವಣ ಮಾಡದು ಬಂಡೆ ಅಂಚ ಪಿರ ಐದು ಮನೆಗಾರರು ಏನು ಪೂರಾಕ ಪಿರ ಲೆತ ಮಾಡ್ತೀರಿ ಭೂತ ಕಂಪ್ಲೇಂಟ್ ಮಾಡ್ತೀರಿ ಐದಕ್ಕೆ ಮನದಾನಿ ಪಿರ ಒಟ್ಟು ಲೆತ ಮಾಡ್ತೀರಿ ಆ ಪೂರ್ತಿ ಮನೆಗಾರ ಬಂದ್ರೆ ಒಂದು ಎಂಕು ಬಾರಿ ಮಲ್ಲ ಅಕ್ಷರ ತೋಜು ಇಂಚಿನ ಓಲ್ಲ ಆತನ ಬಾರಿ ಮುಲ್ಪ ಆಯ್ನ ಕಮ್ಮಿ ಜಾಸ್ತಿ ಆತಂದೆ ಮುಲ್ಪ ಲಾಸ್ಟ್ಗೆ ಇಂಜಿನಿಯರ್ ಭೂತ ತಜ್ಞಾಕ್ ಬರ್ತದೆ ಆಯ್ತು ಆಪನ ಒಂದು ಮಾಹಿತಿ ಪೂರ ಆಯ್ಕೆ ಇಂಜಿನ ಆಪುಂಡು ಪಂಡದು ಇಂಕ್ಲು ಆಯ್ತು ಕಂಪ್ಲೇಂಟ್ ಮಾಡ್ಕೋ ಅಂತ ಬರೆದು ತಂದಿರಿ ಅವು ಎಂಕ್ಲು ಮುಲ್ಪ ಈ ಪೆತ್ತಲ್ನ ಒಂದು ಅವು ಒಂಜಿ 5-7 ತಿಂಗಳು ತಾನೇ ತಾವು ಐನು ನಮಗೆನ ಎಲ್ಲ ಶಿಫ್ಟ್ ಮಾಡ್ತದೆ ಎರಡನೇ ವಿಷಯ ಏನು ಮಾಡ್ತಾನೆ ಎರಲ ನಿಕ್ಲೆ ಎರಲ ಬತ್ತನ ಮಾತ್ರ ಎಂಕ್ಲು ನಾಯಿ ಹೋಯ್ತಂಡ 15 ಜನ ಬತ್ತಂಡ 4 ಗಂಟೆ ಬರ್ಪಣ ಫೋನ್ ಮಾಡ್ತಂಡ ಈ ಜನಕ್ಕೆ ಇಲ್ಲು ಬಿಡ್ತಾವ ಮಲ್ಪ ಇಲ್ಲು 22 ದಿನ 23 ದಿನ ಆಣಿನಿಕ್ಕೆ ಇಲ್ಲು ಬಿಡುದು ಮುಲ್ಪ ಎಂಕ್ಲು
ಅಂಚ ಎನ್ನ ಬುಕ್ಕೊಂಜಿ ಮಂಡೆ వచ్చానంటే ಎನ್ನ ಬಿಡದಿ ತೀರ್ದು 2 ತಿಂಗಳು ಆಂಡ ಅವೊಂಜಿ ಟೆನ್ಷನ್ ಅವೊಂಜಿ ಅವೇ ಬೇಜಾರು ಮುಗಿದಿಜಿ ಐನ ಮೆಟ್ಟು ಇಲ್ಲರು ಕುಲಿಬಿಲೆಕ ಕೊಲ್ಲಂದ ಲೆಕ್ಕಲ ಅದು ಬೋಂಡು ಅಂಜನ ಪರಿಸ್ಥಿತಿ ಉಳ್ಳಂಗ ಐದು ದಾಯ್ತಾ ಸ್ಪಂದನೆ ಮಲ್ಪಡು ಬಂದು ಅಧಿಕಾರಗಳ ಬಂತೆ ಮಲ್ಪೋ ಅಂತೀರಿ ಭರವಸೆ ಕೊಡ್ತೀರಿ ಅಂಚ ಬೇತದ ಒಂದು ಭೂತ ಜನಕ್ಕೆ ಮೈನ ಐತಾ ರಿಪೋರ್ಟ್ ಮಾಡ್ತದ್ದು ನಿಕ್ಲೆ ಐರಿಗೆ ಆಪನ ಜನ ಒಂದು ಮಲ್ತು ಕೊರ್ಪೆ ಅಂತೀರಿ ನಿಕ್ಲೆ ಇಲ್ಲು ಮಾತ್ರ ಉಂತರನೇ ಬಲ್ಲಿ ಬಂತೀರಿ ಸ್ವಲ್ಪ ಅಂಚೆ ಇಂಕ್ಲು ಇಲ್ಲು ಬುಡ್ದು ಬರ್ಪ ಎಂಚನಾಲ್ ವರ ಬತ್ತ ದೂರ ಉಂಟು ತೂಪ ಇಲ್ಲಾಲ್ ಕುಲ್ಲುಜಿ ಇಲ್ಲು ಬುಡ್ದೆ ಪೋಪ ಇಂಕಲ ML ಪಂಡ್ ಪೇವಂಡೇರು ಸಂತೋಷರು ML ಜನ ಆರು ಆ ಪೊರ್ತುಡಿ ಮುಲ್ಪ 5 ಜನ ಒಲ ಪಿದೆ ಇತ್ತೇರು ಉಳ್ಳೆ ಬಂಡೇರು ಆರನ್ ಜನ ಕಡಪುಡಿಯರು ಜನ ಕಡಪುಡು ಬತ್ತನ ಅಕ್ಲೈಗೆ ಆಪನ ವ್ಯವಸ್ಥೆ ಪೂರ ಮಲ್ಪುವ ಒಂದೇರು ಬುಕ್ 5 ಸಾವಿರ ಅಪ್ಪಗ ಕೊರಿಯರು 5 ML ಲೆತ ಮಾರ್ಪ ಬಂಡೇರು ಇರ್ನ ಸ್ಪಾಡ್ ಲೆತ ಮಾರ್ಪ ಅಂಚ ಒಂಜಿ ವಾರ ಬುಡ್ದು ಲೆತ ಹಾಕ್ತೇರು ಲೆತ ಮತ್ತಿಗೆ ಆರು ಭರವಸೆ ಕೊರ್ನ ಬಂಡ ಎಂಕಲ ಗವರ್ಮೆಂಟ್ ದಾಲ ದುಡ್ಡು ಇಜ್ಜಿ ಐಟು ವರ್ಮ ಪ್ರಕೃತಿ ಕೋಪ ದಾಲ ಇಜ್ಜಿ ಬತ್ತನ ಇರೇ ಫಸ್ಟ್ ಐವನೇ ದೀಪಾಬ ಬುಕ್ಕ ಆರು ಬತ್ತನ 5 ಸಾವಿರ 10 ಸಾವಿರ 5 ಸಾವಿರ 10 ಸಾವಿರ ಆರು ಕೊಡ್ತೇರು ML ಅದು ಬುಕ್ಕ ಇರೇ ಅಂಚಿನ ಗವರ್ಮೆಂಟ್ ಎಂಚಿನ ಪ್ರೋತ್ಸಾಹ ಬರ್ನ ಇದಕ್ಕೆ ಕಂಪ್ಲೀಟ್ ದೀಪ ಅಂದು ಅಂತೆ ಭರವಸೆ ಕೊಡ್ತೇವೆ ಅಂಚೆ ಈ ಎಂಕಲ ಸಂತೋಷರು ಬಾರಿ ಕೆಲಸ ಎಡ್ಡೆ ಪ್ರಯತ್ನ ಮರಂದುಲ್ಲೇರಿ ಇತ್ತೆ ಇನ್ನಿಲ್ಲ ಐಕ್ ಮನೆಗರಡ ಹೋದು ಪಾಣು ಮಾಡ್ತದೆ ಒಂದು 10 ದಿನ ಆಯ್ತು ರಿಪೋರ್ಟ್ ಬಂಡ ಬರ್ತಾವು ಅನ್ವಂತೀರಿ ರಡ್ನ ಎಂಕಲ ಮೈನ್ ಎಂಕೆಂಜ ಅಂದರೆ ಮುಲ್ಪ ಬ್ಯಾಂಕ್ ದಾಖಲ ಕಿರುಕುಲ ಉಂಡು ದುಡ್ಡು ಬರ್ಪಣ ಅಕಲ ಪಾವನು ಬರೋದುಂಡು ಇಲ್ಲಾಗಲ ಬರ್ಪೇರಾಕಲಿ ಐಕು ದಾಯ್ತ ಸಾದಿಂದ ಗೊತ್ತಾಗುಜಿ ಐಕೊಂದು ವ್ಯವಸ್ಥೆ ಆಗೋಡು ಅಂಚೆ ಪಂತೆ ಪೂರ ಮಲ್ಪ ಅಂತೀರಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ ಟಿವಿ ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ. ಸಂಪರ್ಕಿಸಿ 08256236742.